ವಿಮೋಚನಕಾಂಡ ಅಧ್ಯಾಯ 12. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು. ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೆ ಮಿಕ್ಕದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಗಳೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲ್ಯರಿಂದ ತೆಗೆದುಹಾಕಲ್ಪಡಬೇಕು. ಮೊದಲನೆಯ ದಿವಸದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೆಯ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿವಸಗಳಲ್ಲಿ ಯಾವ ಕೆಲಸವನ್ನೂ ಮಾಡಕೂಡದು. ಊಟಕ್ಕೆ ಬೇಕಾದದ್ದನ್ನು ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನೂ ಮಾಡಕೂಡದು. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ನೀವು ಕೈಕೊಳ್ಳಬೇಕು. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ಮೊದಲನೆಯ ತಿಂಗಳಿನ 14ನೆಯ ದಿವಸದ ಸಾಯಂಕಾಲ ಮೊದಲುಗೊಂಡು ಅದೇ ತಿಂಗಳಿನ 21ನೆಯ ದಿನದ ಸಾಯಂಕಾಲದವರೆಗೂ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನೇ ತಿನ್ನಬೇಕು. ಆ 7 ದಿನಗಳೂ ನಿಮ್ಮ ಮನೆಗಳಲ್ಲಿ ಹುಳಿಹಿಟ್ಟೇ ಇರಕೂಡದು. ಹುಳಿ ಬೆರೆಸಿದ್ದನ್ನು ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರಾಯೇಲ್ ಜನರೊಳಗಿಂದ ತೆಗೆದುಹಾಕಲ್ಪಡಬೇಕು. ನೀವು ನಿಮ್ಮ ಎಲ್ಲ ಮನೆಗಳಲ್ಲಿ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ಹುಳಿಗೂಡಿದ ಯಾವುದನ್ನೂ ತಿನ್ನಕೂಡದು ಎಂದು ಆಜ್ಞಾಪಿಸಿದನು. ಆಗ ಮೋಶೆಯು ಇಸ್ರಾಯೇಲ್ಯರ ಹಿರಿಯರೆಲ್ಲರನ್ನೂ ಕೂಡ ಕರೆಸಿ ಅವರಿಗೆ,
ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ. ಮತ್ತು ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ತರುವಾಯ ನಿಮ್ಮಲ್ಲಿ ಒಬ್ಬರೂ ಸೂರ್ಯೋದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಯೆಹೋವನು ಐಗುಪ್ತರನ್ನು ಹತಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲ್ಯರು ಅಲ್ಲಿಂದ ಹೊರಟು ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ಅತ್ಯಂತ ಅಮೂಲ್ಯವಾದ ವಾಕ್ಯವನ್ನು ಧ್ಯಾನಿಸಿರಿ, ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯೋಹಾನ 5:39 ಯೇಸು ಕರ್ತನು ನನ್ನ ವಿಷಯವಾಗಿ ಆ ಶಾಸ್ತ್ರಗಳು ಅಂದರೆ ದೇವರ ವಾಕ್ಯದ ಗ್ರಂಥ, ಹಳೆ ಒಡಂಬಡಿಕೆ, ಅದು ನನ್ನ ವಿಷಯವಾಗಿ ಅವು ಸಾಕ್ಷಿ ಕೊಡುತ್ತವೆ. ಅವುಗಳಿಂದ ನಿಮಗೆ ನಿತ್ಯ ಜೀವ ಎಂಬುದಾಗಿ ಯೇಸು ಕರ್ತನು ತಾನೇ ಶಿಫಾರಸು ಮಾಡಿದ್ದರಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಎಷ್ಟೋ ಯುಕ್ತವಾದದ್ದು, ಎಷ್ಟೋ ಆಶೀರ್ವಾದದಾಯಕವಾದದ್ದು. ಯಾಕಂದರೆ ಹಗಲಿರಳು ಅದನ್ನು ಧ್ಯಾನಿಸುವಂಥದ್ದು ಅಷ್ಟೇ ಅಲ್ಲ, ಅದರಲ್ಲಿರುವಂಥ ಸಿದ್ಧಾಂತಗಳನ್ನು ಅನ್ವಯ ಮಾಡಿಕೊಳ್ಳುವಾಗ ಯೆಹೋಶುವ 1:8 ಪ್ರಕಾರವಾಗಿ ಕೃತಾರ್ಥತೆ ಮತ್ತು ಯಶಸ್ವಿ, ಬೀಯಿಂಗ್ ಪ್ರಾಸ್ಪರಸ್ ಆ್ಯಂಡ್ ಬೀಯಿಂಗ್ ಸಕ್ಸಸ್ಫುಲ್, ಇವೆರಡನ್ನು ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಿಗೆ ಕೊಡ್ತಾನೆ. ಕೆಲವು ಕಡೆಗಳಲ್ಲಿ ಕೆಲವು ವಾಕ್ಯಗಳು ಒಂದು ವೇಳೆ ಸರಳವಾಗಿ, ಸಾಮಾನ್ಯವಾಗಿ ಅಥವಾ ನಿರುತ್ಸಾಹವಾಗಿ, ಬೋರಿಂಗ್ ಆಗಿ ಕಾಣ್ಬೋದು. ಆದರೂ ಕೂಡ ದೇವರ ವಾಕ್ಯವೇ. ಆದುದರಿಂದ ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 12ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 12. 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 11ರಲ್ಲಿ ಏನಿತ್ತು ಎಂಬುದನ್ನು ನಾವು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ, ಸ್ವಲ್ಪ ಆಲೋಚಿಸಿಕೊಳ್ಳೋಣ. ಏನಂತ ಹೇಳಿದ್ರೆ, ಯೆಹೋವನು ಘೋರವಾದ ಮತ್ತೊಂದು ಉಪದ್ರವವನ್ನು ಐಗುಪ್ತರಿಗೆ ಬರಮಾಡುವುದಾಗಿ ಹೇಳಿದಂಥದ್ರ ಕುರಿತಾಗಿತ್ತು. ಅದು ಘೋರವಾದ ಒಂದು ಉಪದ್ರವಕ್ಕೆ ಖಂಡಿತವಾಗಿ ಫರೋಹನು ಹೋಗಂತ ಅಷ್ಟೇ ಹೇಳೋದಲ್ಲ, ಹೋಗ್ರಿ ಎಂಬುದಾಗಿ ಪರ್ಮಿಷನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಅವನು ಅಟ್ಟಿ ಬಿಡುವನು ಎಂಬುದಾಗಿ ಕೂಡ ದೇವರು ಹೇಳ್ತಾರೆ. ಯಾಕಂದರೆ ಫೋರ್ಸ್ ಮಾಡಿ ಅಂಥ ಒಂದು ಭಯಂಕರವಾದಂಥ ಉಪದ್ರವ. ಅದು ಏನಂತ ಹೇಳಿದರೆ, ಚೊಚ್ಚಲ ಮಕ್ಕಳು ಹತವಾಗುವಂಥ ಒಂದು ನ್ಯಾಯ ತೀರ್ಪು. ನೋಡ್ರಿ, ಐಗುಪ್ತರಲ್ಲಿ ಬೇರೆ ಬೇರೆ ಪೂಜೆಗಳನ್ನು, ಬೇರೆ ಬೇರೆ ದೇವತೆಗಳನ್ನು ಅವರು ಪೂಜಿಸ್ತಿದ್ರು. ಅದರಲ್ಲಿ ಐಗುಪ್ತದ ಒಂದು ನಂಬಿಕೆ ಐಗುಪ್ತರಲ್ಲಿ ಏನಂದರೆ, ಫರೋಹನ ಚೊಚ್ಚಲ ಮಗನು ಕೂಡ ಒಬ್ಬ ದೇವರು, ದೇವತೆ ಅಥವಾ ದೇವರಿಗೆ ಸಮ ಎಂಬುದಾಗಿ ಪೂಜಿಸ್ತಿದ್ರು. ಈಗ
ದೇವರು ನೀವು ಪೂಜಿಸುವಂಥ ಚೊಚ್ಚಲ ಮಗನಾದಂಥ, ಅಂದರೆ ಫರೋಹನ ಚೊಚ್ಚಲ ಮಗನ ಅಷ್ಟೇ ಅಲ್ಲ, ಐಗುಪ್ತರಲ್ಲಿರುವಂಥ ಎಲ್ಲ ಚೊಚ್ಚಲ ಮಕ್ಕಳನ್ನು ಕೂಡ ಸಂಹರಿಸುವುದರಿಂದ ದೇವರು ರುಜುಪಡಿಸುವಂಥ ಒಂದು ಸಂಗತಿ ಏನಂದರೆ, ಅವರು ದೇವರುಗಳಲ್ಲ, ಅಥವಾ ನಾನೇ ನಿಜವಾದ ದೇವರು, ನಾನೇ ಇರುವಾತನು, ನಾನೇ ಯೆಹೋವನು ಎಂಬುದನ್ನು ಮತ್ತೆ ಮತ್ತೆ ಸಾಬೀತುಪಡಿಸುವಂಥದ್ದನ್ನು ಈ ಉಪದ್ರವಗಳಲ್ಲಿ ನಾವು ನೋಡ್ತೇವೆ. ಮತ್ತು ಅದೇ ಸಂದರ್ಭದಲ್ಲಿ ಒಂದು ವ್ಯತ್ಯಾಸವನ್ನು ಕೂಡ ದೇವರು ತರುವುದಾಗಿ ಹೇಳ್ತಾನೆ. ಅದೇನೆಂದರೆ, ಐಗುಪ್ತದ ಎಲ್ಲ ಕಡೆಗಳಲ್ಲಿ ಈ ಒಂದು ಮಹಾಘೋರವಾದಂಥ ಉಪದ್ರವ ಇರಲಾಗಿ ಚೊಚ್ಚಲು ಮಕ್ಕಳು ಐಗುಪ್ತದ ಅರಸನ ಮನೆಯಲ್ಲಿ, ಅರಮನೆಯಲ್ಲಿ ಮೊದಲುಗೊಂಡು ಪ್ರತಿಯೊಂದು ಐಗುಪ್ತರ ಮನೆಯಲ್ಲಿ ಇಂಥ ಒಂದು ಘೋರವಾದಂಥ ಚೊಚ್ಚಲ ಮಕ್ಕಳ ಸಾವು, ದ ಡೆತ್ ಆಫ್ ದ ಫಸ್ಟ್ ಬಾರ್ನ್ ಈ ರೀತಿಯಾಗಿರ್ತದೆ. ಅಷ್ಟೇ ಅಲ್ಲದೆ ದನ ಕುರಿಗಳಲ್ಲಿ ಕೂಡ ಚೊಚ್ಚಲವಾಗಿರುವಂಥವು ಸಾಯುವಂಥ ಒಂದು ಪರಿಸ್ಥಿತಿ. ಆದರೆ ಒಂದು ವ್ಯತ್ಯಾಸ, ದೊಡ್ಡ ವ್ಯತ್ಯಾಸವನ್ನು ದೇವರು ತರುವಂತೆ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಶ್ಚರ್ಯ. ವಿಮೋಚನ ಕಾಂಡ 11, 7ನೇ ವಚನ ಮತ್ತು 8ನೇ ವಚನದಲ್ಲಿ ಇರುವಂಥ ಒಂದು ಮಾತು, ಮುಖ್ಯವಾಗಿ 7ನೇ ವಚನದಲ್ಲಿ ಏನಂದರೆ, ಒಂದು ನಾಯಿ ಕೂಡ ಬೊಗಳೋದಿಲ್ಲ ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ನಾನು ಈ ವಾಕ್ಯವನ್ನು, ವಿಮೋಚನ ಕಾಂಡ 11, 7ನೇ ವಾಕ್ಯವನ್ನು ಹಕ್ಕಾಗಿ ಸ್ವೀಕಾರ ಮಾಡ್ತೀನಿ. ಕೆಲವು ಕಡೆ ಹೋದರೆ ನಾಯಿ ಬೊಗಳ್ತಾ ಇರ್ತದೆ, ನಾಯಿ ಭಯ ಇರೋದರಿಂದ ಇಲ್ಲಿ ದೇವರ ಒಂದು ವಾಗ್ದಾನ, ಒಂದು ನಾಯಿ ಸಹ ಬೊಗಳೋದಿಲ್ಲ ಎಂಬಂಥ ಮಾತು, ಎಂಬಂಥ ವಾಗ್ದಾನ ಇಸ್ರಾಯೇಲರಿಗೆ ದೇವರು ಕೊಟ್ಟನು. ವ್ಯತ್ಯಾಸವನ್ನು ತಂದನು. ಅದೇ ದೇವರು ಜೀವಂತನಾಗಿದ್ದಾನೆ. ಆತನ ಶಕ್ತಿಯಲ್ಲಿ ಸ್ವಲ್ಪವೂ ಕುಂದಿ ಹೋಗಲಿಲ್ಲ, ನಂದಿ ಹೋಗಲಿಲ್ಲ. ಆತನ ಇರುವಾತನೇ ಆಗಿದ್ದಾನೆ. ಇರುವಾತನೇ ಆಗಿದ್ದಾನೆಂದರೆ ಆತನು ಉಸಿರಾಟವೇ ಆಗಿದ್ದಾನೆ, ಆತನ ಉಸಿರೂ ಆಗಿದ್ದಾನೆ, ಆತನು ಬಯಕೆಯೂ ಆಗಿದ್ದಾನೆ, ಆತನು ಮಹಾ ಹಾರೈಸುವ ಆತನೂ ಆಗಿದ್ದಾನೆ. ಹೌದು, ಇರುವಾತನೇ ಎಂಬ ಹೆಸರಿನ ಅರ್ಥಗಳಿವು, ಅದನ್ನಷ್ಟೇ ನಾನು ಹೇಳಿದೆ. ಅನಂತರ ದೇವರು ಮೋಶೆಗೆ ಹೇಳಿದ್ದನ್ನು ಮೋಶೆ ಹೋಗಿ ಹೇಳಿಬಿಡ್ತಾನೆ. ಫರೋಹನಿಗೆ ಹೇಳಿಬಿಟ್ಟು ಸ್ವಲ್ಪ ಸ್ಪೀಡಾಗಿ, ವೇಗವಾಗಿ ಹೋಗಿಬಿಡ್ತಾನೆ. ಆದರೂ ಕೂಡ ಫರೋಹನು ಆ ಮಾತನ್ನು ಕೇಳಿಬಿಟ್ಟು ಫರೋಹನ ಹೃದಯ ಕಠಿಣವಾಗ್ತದೆ ಎಂಬುದಾಗಿ 11ನೇ ಅಧ್ಯಾಯ ವಿಮೋಚನ ಕಾಂಡ ಮುಕ್ತಾಯವಾಗ್ತದೆ. ಈಗ 12ನೇ ಅಧ್ಯಾಯಕ್ಕೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. 11ನೇ ಅಧ್ಯಾಯದಲ್ಲಿ ಭಾಳ ಒಂದು ದೊಡ್ಡ ಅಧ್ಯಾಯವಾಗಿದೆ. 51 ವಚನಗಳಿದೆ. ಆದ ಕಾರಣ ಅದನ್ನು ನಾವು ಏನು ಮಾಡೋಣ, 2 ಭಾಗವಾಗಿ ಅದನ್ನು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ವಿಮೋಚನ ಕಾಂಡ 12ನೇ ಅಧ್ಯಾಯದ 1ರಿಂದ ಮತ್ತು 28 ವಚನಗಳು. ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 12 ವರ್ಸಸ್ 1 to 28 ಒಂದು ಭಾಗ. ಅನಂತರ ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯದ 29ನೇ ವಚನದಿಂದ 51 ವಚನಗಳವರೆಗೆ 2ನೇ ಭಾಗವಾಗಿ ಅನುಕೂಲಕ್ಕಾಗಿ ನಾವು ವಿಭಾಗಿಸಿ ಇದನ್ನು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, 12ನೇ ಅಧ್ಯಾಯ ವಿಮೋಚನ ಕಾಂಡ, ಅದರಲ್ಲಿ ಬಹಳ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಷಯ ಅಲ್ಲಿದೆ. ಅದೇನೆಂದರೆ, ಯೆಹೋವನು ಪಸ್ಕ ಹಬ್ಬವನ್ನು, ಅಂದರೆ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಹಬ್ಬ ಆಚರಣೆಯನ್ನು ವಿಧಿಸಿದರ ಕುರಿತಾಗಿ ನಾವು ನೋಡ್ತೀವಿ. ಅದರಲ್ಲಿ ಬಹಳಷ್ಟು ವಿಷಯಗಳು ಇದೆ. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು. ದೇವರು ಮೋಶೆ ಜೊತೆಗೆ ಮಾತಾಡಿದನು. ದೇವರು ಹೆಚ್ಚಾಗಿ
ಆರೋನ್ ಜೊತೆಯಲ್ಲಿ ಕೂಡ ಮಾತಾಡಿದನು. ಆದರೆ ಈಗ ಇಬ್ಬರ ಹತ್ರನೂ ದೇವರು ಮಾತಾಡ್ತಾ ಇದ್ದಾನೆ. ಇಬ್ಬರನ್ನು ಕರೆಸಿಬಿಟ್ಟು ಮಾತನಾಡಿಬಿಟ್ಟು, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಇದು ಮೊಟ್ಟ ಮೊದಲನೇದಾಗಿ ಪಸ್ಕ ಹಬ್ಬ ಯಾವ ರೀತಿಯಾಗಿ ಆಚರಿಸಬೇಕು ಎಂಬುದನ್ನು ದೇವರು ಒಂದು ನಿಯಮ ವಿಧಿಸ್ತಾನೆ ರೀ. ಹೌದು, ಐಗುಪ್ತ ದೇಶದಲ್ಲಿ ಅವರು ಇದ್ದರು ಮತ್ತು ಐಗುಪ್ತ ದೇಶದಲ್ಲಿ ಸಾಕಷ್ಟು ಅಲ್ಲಿ ಅನಾಹುತಗಳು ಆಗ್ತಾಯಿದ್ವು. ಒಂದ್ರ ಮೇಲೆ ಒಂದು ಸರಣಿ ಬಾಂಬ್ ಸ್ಫೋಟ ಎಂಬುದಾಗೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದರ ಮೇಲೆ ಒಂದು ಉಪದ್ರವಗಳು ಆಗ್ತಾ ಇದ್ದಾಗ ನಡುವೆ ದೇವರು ಈಗ ಹಬ್ಬ ಆಚರಿಸುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ವ್ಯತ್ಯಾಸವಾಗಿ ತನ್ನ ಜನರಿಗೆ ಕೊಡ್ತಾನೆ ರೀ. ಮತ್ತು ಆ ಹಬ್ಬದಲ್ಲಿ ಏನೇನು ಮಾಡಬೇಕು ಮತ್ತು ಏನೇನು ಮಾಡಬಾರದು ಎಂಬುದಾಗಿ ಹೇಳ್ತಾನೆ. ಪ್ರತಿಯೊಂದು ಗೋತ್ರದವರು, ಪ್ರತಿಯೊಂದು ಮನೆಯವರು, ಪ್ರತಿ ಕುಟುಂಬದವರು ಒಂದೊಂದು ಕುರಿಮರಿಯನ್ನು ತೆಗೆದುಕೊಳ್ಬೇಕು ಎಂಬುದಾಗಿ. ಕುಟುಂಬವು ಚಿಕ್ಕವಾಗಿದ್ದರೆ, ಇಬ್ಬರೇ ಮೂವರೇ ಇರ್ತಾರೆ ಅಂತ ಹೇಳಿದಾಗ ಏನು ಮಾಡಬೇಕು? ಅದಕ್ಕೂ ಕೂಡ 12ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಸಲಹೆ ದೇವರು ಕೊಡ್ತಾನೆ. ಅದೇನೆಂದರೆ, ನೆರೆಯವರು ಸೇರಿಕೊಂಡು ಒಂದು ಕುರಿಮರಿಯನ್ನು ತಕ್ಕೊಂಡು ಶೇರ್ ಮಾಡಿಕೊಳ್ಳುವಂಥ ಒಂದು ಆಲೋಚನೆ ದೇವರು ಕೊಡ್ತಾನೆ. ಮತ್ತು ಆ ಕುರಿಮರಿ ಪೂರ್ಣಾಂಗವಾದ 1 ವರ್ಷದ ಗಂಡು ಕುರಿಯಾಗಿರಬೇಕು. ಗಂಡು ಕುರಿಯಾಗಲಿ ಆಡಾಗಲಿ ಅದು ಇರಬೇಕಂತ ಹೇಳ್ಬಿಟ್ಟು 10ನೇ ತಿಂಗಳಿನ 10ನೇ ತಾರೀಕು ಅಥವಾ 10ನೇ ದಿನ ಅದನ್ನು ತಂದು 10, 11, 12, 13, 14ರವರೆಗೆ ಹಾಗೆ ಅದನ್ನು ಇಡಬೇಕಂತೆ. ಇದು ಒಂದು ನಿಯಮ. ಅದಾದ ನಂತರ ಸಂಜೆ ವೇಳೆಯಲ್ಲಿ, ಅದು ಕೂಡ ಟೈಮ್ ಸಹ ದೇವರು ಹೇಳ್ತಾನೆ, ಸಂಜೆ ವೇಳೆಯಲ್ಲಿ ಅದನ್ನು ತಕ್ಕೊಂಡು ಅದನ್ನು ಕೊಯ್ಯಬೇಕು. ಅವುಗಳ ರಕ್ತವನ್ನು ತೆಗೆದುಕೊಂಡು, ಇದು ಭಾಳ ಪ್ರಾಮುಖ್ಯವಾದದ್ದು, ದೇವರು ಇಲ್ಲಿ ಹೇಳುವಂಥ ಒಂದು ಮಾತನ್ನು ನಾವು ನೋಡ್ತೇವೆ. ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಆ ರಕ್ತವನ್ನು ಹಚ್ಚಬೇಕು. ಆ ರೀತಿಯಾಗಿ ಮಾಡಿದ ಮೇಲೆ ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಒಂದೊಂದಕ್ಕೂ ಒಂದೊಂದು ಅರ್ಥ ದೇವರು ಕೊಟ್ಟಿರ್ತಾನೆ. ಅದನ್ನೆಲ್ಲ ಯಾಕೆ ಅಂತ ಕೇಳೋದಕ್ಕಿಂತಲೂ ಅದನ್ನು ಮಾಡಿಬಿಡೋದು ಒಳ್ಳೆಯದು. ಯಾಕಂತೇಳಿದರೆ ದೇವರು ಹೇಳುವಂತೆ ಎಲ್ಲವೂ ಉದ್ದೇಶಪೂರ್ವಕವಾದದ್ದು, ಪ್ರವಾದನ ರೂಪವುಳ್ಳದ್ದು, ಅರ್ಥಗರ್ಭಿತವಾದದ್ದು, ಆತ್ಮೀಯ ಅನ್ವಯವುಳ್ಳದ್ದು. ಆದ ಕಾರಣ ಸಂಜೆ ಅಂತ ಹೇಳಿದಾಗ ಸಂಜೆನೇ, 1 ವರ್ಷದ ಕುರಿ ಅಂತಿದ್ದಾಗ ಕುರಿಮರಿ 1 ವರ್ಷನೇ, ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳಿದಾಗ ಹುಳಿ ಇಲ್ಲದ ರೊಟ್ಟಿ, ಮತ್ತು ಅವುಗಳನ್ನು 2 ನಿಲುವು ಕಂಬಗಳ ಮೇಲೆ ಹಚ್ಚಬೇಕಾದ್ರೆ 2 ಹಚ್ಚಬೇಕು. ಮತ್ತು ಅದೇ ರೀತಿಯಾಗಿ ಮನೆ ಬಾಗಿಲಿನ 2 ನಿಲುವು ಪಟ್ಟಿಗಳು ಅಷ್ಟೇ ಅಲ್ಲ, ಮೇಲಿನ ಪಟ್ಟಿಗೂ, ಕಂಬಗಳಿಗೂ ಮೇಲಿನ ಪಟ್ಟಿಗೂ ಕೂಡ ಹಚ್ಚಬೇಕೆಂಬುದಾಗಿ ದೇವರು ಹೇಳ್ತಾನೆ. ಆನಂತರ ಕಹಿ ಪಲ್ಯ ಯಾರಿಗೂ ಇಷ್ಟ ಇರೋದಿಲ್ಲ ಇದು. ಯಾಕಂದರೆ ಹಾಗಲಕಾಯಿ ಅಂದಾಗ ಕೆಲವರಿಗೆ ಇಷ್ಟ ಇರೋದಿಲ್ಲ, ಆದರೆ ಕೆಲವರಿಗೆ ಅದೇ ಭಾಳ ಪ್ರಾಮುಖ್ಯವಾಗಿ ಇಷ್ಟಪಡ್ತಾರೆ. ಆದರೆ ಇಲ್ಲಿ ದೇವರು ಹುದುವಾಗಿ ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯ. ವಿಮೋಚನಕಾಂಡ 12ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ಮಾತಿದೆ. 3ನೇ ವಚನದಿಂದ 8ನೇ ವಚನದವರೆಗೆ ಇವೆಲ್ಲ ಮಾಹಿತಿಗಳನ್ನು ದೇವರು ಹೇಳ್ತಾನೆ. ಮತ್ತು ಅದನ್ನು ಹಸಿಯಾಗಿ ಆಗಲಿ ಅದನ್ನು ನೀರಲ್ಲಿ ಬೇಯಿಸಿ ಆಗಲಿ ತಿನ್ನಕೂಡದು ಎಂಬುದಾಗಿ ದೇವರು ಹೇಳಿಬಿಟ್ಟು
ಮುಂದೆ ಕೂಡ ತ್ವರೆಯಾಗಿ ಅದನ್ನು ಮಾಡಬೇಕು, ಸ್ಪೀಡಾಗಿ. ಸಾಮಾನ್ಯವಾಗಿ ಕೆಲವರು ಹೇಳುವಂಥದ್ದು ನಾನು ಕೇಳಿಸ್ಕೊಂಡಿದ್ದೇನೆ, ಅದೇನೆಂದರೆ ಊಟ ಮಾಡುವಾಗ ನಿಧಾನವಾಗಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಮಾತ್ರ ದೇವರು ಏನು ಮಾಡ್ತಾರೆ, ಇದನ್ನು ತ್ವರೆಯಾಗಿ 12ನೇ ಅಧ್ಯಾಯ 11ನೇ ವಚನ ಬೇಗ ಆ ಪಸ್ಕ ಊಟ, ಪಸ್ಕ ಹಬ್ಬದ ಆ ಒಂದು ಜಾತ್ರೆ ಅಥವಾ ಯಾತ್ರೆ ಅಥವಾ ಹಬ್ಬ ಅದನ್ನು ಮಾಡಬೇಕು, ಆ ಒಂದು ಆಚಾರವನ್ನು ಮಾಡಬೇಕಂತ ದೇವ್ರು ಹೇಳ್ತಾರೆ. ದೇವರು ಹೇಳಿದಂತೆ ಮಾಡುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ಹೇಳಿಬಿಟ್ಟು ಇದು ಯೆಹೋವನಿಗೆ ಆಚರಿಸ್ತಕ್ಕ ಪಸ್ಕ ಹಬ್ಬವು. 12ನೇ ಅಧ್ಯಾಯ 11ನೇ ವಚನದಲ್ಲಿ ಇದು ಮನುಷ್ಯರಿಗಷ್ಟೇ ಹಬ್ಬ ಅಲ್ಲ, ದೇವರಿಗೆ ಹಬ್ಬ. ದೇವರಿಗೆ ಯೆಹೋವನಿಗೆ ಆಚರಿಸ್ತಕ್ಕ ಹಬ್ಬವಾಗಿರ್ತದೆ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗ್ತಾನೆ. ಈ ರೀತಿಯಾಗಲ್ಲ, ನೀವು ಮಾಡುವಾಗ ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಸುಮಾರು 10 ವಿಧವಾದಂಥ ದೇವತೆಗಳು ಐಗುಪ್ತದವರು ಪೂಜಿಸ್ತಿದ್ರು. ಆದರೆ ದೇವರು ಇಲ್ಲಿ ಹೇಳುವಂಥ ಒಂದು ಮಾತು ಕೊನೆಯದಾಗಿ 12 ಮತ್ತು 13ನೇ ವಚನದಲ್ಲಿ ಹೇಳುವಾಗ, ನಾನು ಯೆಹೋವನು, ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳಲ್ಲಿ ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವನು. ಅಂದರೆ ರಕ್ಷಿಸುವನು. ಆ ರಕ್ತ ಸೂಚಿಸುವಂಥದ್ದು ರಕ್ಷಣೆ, ಮುಕ್ತಿ, ಕುಟುಂಬವಾಗಿ ದೇವರು ರಕ್ಷಿಸುವಂಥದ್ದು. ಆದರೆ ಅದೇ ಸಂದರ್ಭದಲ್ಲಿ 12 ನಾವು ನಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೇನು ಅಂತ ಹೇಳ್ಬಿಟ್ಟು ದೇವರು ಮುಂದೆ ಇದನ್ನು 7 ದಿವಸಗಳು ಆಚರಿಸುವಂಥದ್ದು. ಮತ್ತು ಹುಳಿ ಇಲ್ಲದೆ, ಆ ಹುಳಿ ಬಗ್ಗೆ ಆಗಾಗ ದೇವರು ಭಾಳ ಸ್ಟ್ರಿಕ್ಟಾಗಿ ಹೇಳುವಂಥ ಮಾತು ಏನಂದರೆ, ಒಂದು ವೇಳೆ ಯಾರಾದರೂ ಹುಳಿಯನ್ನು ತಿಂದರೆ ಅಂಥವರು ನಿಮ್ಮ ಮಧ್ಯದಿಂದ ಹೊರಗೆ ಹಾಕಬೇಕು. ಅನ್ಯನಾಗಲಿ, ಸ್ವದೇಶದವನಾಗಲಿ, ಪರದೇಶದವನಾಗಲಿ ಅಂಥವ್ರನ್ನ ಬಹಿಷ್ಕರಿಸಬೇಕು ಎಂಬುದಾಗಿ ಸ್ಟ್ರಿಕ್ಟ್ ಹೇಳಿಬಿಟ್ಟು, ವಾರದ ಮೊದಲನೇ ದಿನ ಅಥವಾ ಆ ಒಂದು ಮೊದಲನೇ ದಿನ, 7 ದಿವಸದ ಹಬ್ಬಗಳಲ್ಲಿ ಮೊದಲನೇ ದಿನ ಮತ್ತು 7ನೇ ದಿನ ಏನು ಮಾಡಬೇಕು, ದೇವಾರಾಧನೆಗಾಗಿ ಸಭೆ ಕೂಡಿ ಬರಬೇಕು. ಮೊದಲನೇ ದಿನವೂ ಕೂಡಿ ಬರಬೇಕು, 7ನೇ ದಿನವೂ ದೇವರ ಸನ್ನಿಧಾನದಲ್ಲಿ ಸಭೆಯಾಗಿ ಕೂಡಿ ಬರಬೇಕು. ಮತ್ತು ಯಾವ ಕೆಲಸವನ್ನು ಮಾಡಬಾರ್ದು. ಮತ್ತೊಂದು ಸಾರಿ ದೇವರು ನೆನಪಿಸ್ತಾರೆ, ಹುಳಿ ಅಂತೂ ತಿನ್ನಲೇಬಾರದು ಅಂತ ಹೇಳ್ಬಿಟ್ಟು. ಮತ್ತು ಯಾವ ರೀತಿಯಾಗಿ ಆ ರಕ್ತವನ್ನು ಹಚ್ಚಬೇಕಂತ ಹೇಳ್ಬಿಟ್ಟು, ಹಿಸೋಪ್ ಗಿಡ, ಅದೇ ಗಿಡ ಇಟ್ಕೊಂಡು ಇಲ್ಲ ಮಾವಿನ ಮರ, ನಿಂಬೆ ಮರ, ಗಿಡ ಅಂತ ನಾವು ಹೇಳಬಾರ್ದು. ಹಿಸೋಪ್ ಗಿಡ ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವಂಥ ಆ ರಕ್ತದಲ್ಲೇ ಅದ್ದಿ ಬಾಗಿಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ಮತ್ತು ಈ ರೀತಿಯಾಗಿ ಎಲ್ಲ ಹೇಳಿದಾಗ, ಆ ರೀತಿಯಾಗಿ ರಕ್ತ ಹಚ್ಚಿದ ಮನೆಯನ್ನು ನಾನು ರಕ್ಷಿಸುವೆನು, ಸಂರಕ್ಷಿಸುವೆನು. ರಕ್ತ ಹಚ್ಚಿದಂಥ ಐಗುಪ್ತರ ಮನೆ, ಅವುಗಳಲ್ಲಿ ಚೊಚ್ಚಲು ಮಕ್ಕಳನ್ನು ಸಂಹಾರ ಮಾಡುವೆನು. ಸಂರಕ್ಷಣೆ, ಸಂಹಾರ, ಈ ರೀತಿಯಾಗಿ ದೇವರು, ಅದು ಭಾಳ ಗಂಭೀರವಾದಂಥ ಒಂದು ದಿನ, ಅದು ಗಂಭೀರವಾದಂಥ ಒಂದು ರಾತ್ರಿ ಅದು. ಆ ರೀತಿಯಾಗಿ ಇದನ್ನೆಲ್ಲ ಇನ್ಸ್ಟ್ರಕ್ಷನ್ಸು ದೇವರು ಯಾಕೆ ಈ ರೀತಿಯಾಗಿ ಮಾಡಿದಂದರೆ, ಮುಂದೆ ಕೂಡ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ಕಥೆಯನ್ನು, ಈ ಘಟನೆಯನ್ನು ನೀವು ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ದೇವರು 12ನೇ ಅಧ್ಯಾಯ 25-26 ವಚನದಲ್ಲಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ತಕ್ಷಣ ಜನರ ಪ್ರತಿಕ್ರಿಯೆ ಭಾಳ ಆಶ್ಚರ್ಯ. 28ನೇ ವಚನದಲ್ಲಿ ಜನರು ತಲೆಬಾಗಿ ನಮಸ್ಕರಿಸಿದರು. ವಾಕ್ಯ ಕೇಳಿದ ತಕ್ಷಣ ಅವರು ದೇವರಿಗೆ ಆರಾಧನೆ ಮಾಡಿಬಿಟ್ರು ಅಂತ ನಾವು ನೋಡ್ತೀವಿ. ವಾಕ್ಯ ಆರಾಧನೆಗೆ ನಡೆಸುತ್ತೆ. ಈ ಒಂದು ವಾಕ್ಯವು ಕೂಡ ನಮ್ಮನ್ನು ದೇವರಿಗೆ ಆರಾಧಿಸುವಂತೆ ನಡೆಸಲಿ. ವಿಮೋಚನ ಕಾಂಡ 12ನೇ ಅಧ್ಯಾಯದ 1 ರಿಂದ 28 ವಚನಗಳನ್ನು
ನಾವು ಧ್ಯಾನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And the Lord spake unto Moses and Aaron in the land of Egypt, saying, This month shall be unto you the beginning of months. It shall be the first month of the year to you. Speak ye unto all the congregation of Israel, saying, In the 10th day of this month they shall take to them every man a lamb, according to the house of their fathers, a lamb for an house. And if the household be too little for the lamb, let him and his neighbor next unto his house take it according to the number of the souls. Every man according to his eating shall make your count for the lamb. Your lamb shall be without blemish. A male of the first year. Ye shall take it out from the sheep or from the goats. And ye shall keep it up until the 14th day of the same month. And the whole assembly of the congregation of Israel shall kill it in the evening. And they shall take of the blood, and strike it on the 2 side posts, and on the upper door post of the houses wherein they shall eat it. And they shall eat the flesh in that night, roast with fire, and unleavened bread, and with bitter herbs they shall eat it. Eat not of it raw, nor sodden at all with water, but roast with fire, his head with his legs, and with the purtenance thereof. And ye shall let nothing of it remain until the morning. And that which remaineth of it until the morning ye shall burn with fire. And thus shall ye eat of it, with your loins girded, your shoes on your feet, and your staff in your hand, and ye shall eat it in haste. It is the Lord's Passover. For I will pass through the land of Egypt this night, and will smite all the firstborn in the land of Egypt, both man and beast. And against all the gods of Egypt I will execute judgment. I am the Lord. And the blood shall be to you for a token upon the houses where ye are. And when I see the blood, I will pass over you, and the plague shall not be upon you to destroy you, when I smite the land of Egypt. And this day shall be unto you for a memorial, and ye shall keep it a feast to the Lord throughout your generations. Ye shall keep it a feast by an ordinance forever. 7 days shall ye eat unleavened bread. Even the first day ye shall put away leaven out of your houses. For whosoever eateth leavened bread from the first day until the 7th day, that soul shall be cut off from Israel. And in the first day there shall be an holy convocation, and in the 7th day there shall be an holy convocation to you. No manner of work shall be done in them, save that which every man must eat, that only may be done of you. And ye shall observe the feast of unleavened bread, for in this selfsame day have I brought your armies out of the land of Egypt. Therefore shall ye observe this day in your generations by an ordinance forever. In the 1st month, on the 14th day of the month at even, ye shall eat unleavened bread, until the 21st day of the month at even. 7 days shall there be no leaven found in your houses. For whosoever eateth that which is leavened, even that soul shall be cut off from the congregation of Israel, whether he be a stranger or born in the land. Ye shall eat nothing leavened. In all your habitations shall ye eat unleavened bread. Then Moses called for all the elders of Israel, and said unto them, Draw out, and take you a lamb according to your families, and kill the Passover. And ye shall take a bunch of hyssop, and dip it in the blood that is in the basin, and strike the lintel and the 2 side posts with the blood that is in the basin. And none of you shall go out at the door of his house until the morning. For the Lord will pass through to smite the Egyptians. And when he seeth the blood upon the lintel, and on the 2 side posts, the Lord will pass over the door, and will not suffer the destroyer to come in unto your houses to smite you. And ye shall observe this thing for an ordinance to thee and to thy sons forever. And it shall come to pass, when ye be come to the land which the Lord will give you, according as he hath promised, that ye shall keep this service. And it shall come to pass, when your children shall say unto you, What mean ye by this service? That ye shall say, It is the sacrifice of the Lord's Passover, who passed over the houses of the children of Israel in Egypt, when he smote the Egyptians and delivered our houses. And the people bowed the head and worshipped. And the children of Israel went away and did as the Lord had commanded Moses and Aaron, so did they.